ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಎಷ್ಟೋ ಜನಕ್ಕೆ ನಮ್ಮಲ್ಲಿ ಎಷ್ಟೋ ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳೆಲ್ಲ ನಿವಾರಣೆ ಮಾಡಬೇಕು ಅನ್ಕೊತಾರೆ. ಆದರೆ ಎಷ್ಟೋ ಜನದಲ್ಲಿ ಸಮಸ್ಯೆಗಳು ನಿವಾರಣೆ ಆಗ್ತಾ ಇರೋದಿಲ್ಲ. ಅದಕ್ಕೆ ಕಾರಣನೂ ಕೂಡ ಒಂದಿರುತ್ತೆ. ಏನು ಅಂತ ಅಂದಾಗ, ನಮ್ಮಲ್ಲಿರೋ ಅಂತಹ ಚಕ್ರಗಳು ಇಂಬ್ಯಾಲೆನ್ಸ್ ಆದಾಗ ಕೂಡ ನಮಗೆ ಸಮಸ್ಯೆಗಳು ಉದ್ಭವ ಆಗ್ತಾ ಬರುತ್ತೆ. ನಾನು ಆಲ್ರೆಡಿ ನಿಮಗೆ ರೇಖಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ರೇಖಿ ಅಂದರೆ ಏನು? ರೇಖಿ ಅನ್ನೋದು ಒಂದು ಯೂನಿವರ್ಸಲ್ ಎನರ್ಜಿ ಅಂತಲೇ ಹೇಳ್ತೀನಿ. ರೇಖಿಯಿಂದ ಎಲ್ಲ ಸಮಸ್ಯೆನೂ ಕೂಡ ಕ್ಲಿಯರ್ ಆಗುತ್ತಾ ಅಂದರೆ 100 ಅಲ್ಲ 200% ರೇಖಿಯಿಂದ ನಾವು ಎಲ್ಲ ಸಮಸ್ಯೆನೂ ಕ್ಲಿಯರ್ ಆಗುತ್ತೆ. ಹಾಗಾಗಿ ನಾವು ರೇಖಿಯ ದೀಕ್ಷೆಯನ್ನು ಪಡೆದು ರೇಖಿಯಿಂದ ನಮ್ಮ ಎಲ್ಲ ಚಕ್ರನೂ ಹೀಲ್ ಮಾಡ್ತಾ ಹೋದಾಗ ಎಲ್ಲ ಚಕ್ರನೂ ಹೀಲ್ ಆಗ್ತಾ ನಮ್ಮ ಎಲ್ಲ ಸಮಸ್ಯೆಗಳು ಕೂಡ ಕ್ಲಿಯರ್ ಆಗ್ತಾ ಬರುತ್ತೆ. ನಮ್ಮ ಮಾನವನ ಒಂದು ದೇಹದಲ್ಲಿ 7 ಚಕ್ರಗಳಿರುತ್ತವೆ, 7 ಬಣ್ಣದ ರೀತಿಯಲ್ಲಿ ಇರುತ್ತವೆ. ಹಾಗಾಗಿ ಯಾವ ಚಕ್ರದಲ್ಲಿ ಯಾವ ಸಮಸ್ಯೆ ಇದೆ ಅನ್ನೋದು ನೀವೇ ಕೂಡ ಕಂಡಿಡ್ಕೊಬೋದು. ನಂತರದಲ್ಲಿ ನಮ್ಮ 7 ಚಕ್ರಗಳು ಯಾವುದ್ಯಾವುದು ಅಂತ ನೀವು ಕೇಳೋದಾದರೆ, ಸಹಸ್ರಾರು ಚಕ್ರ, ಆಜ್ಞಾ ಚಕ್ರ, ವಿಶುದ್ಧ ಚಕ್ರ, ಅನಾಹತ, ಮಣಿಪುರ, ಸ್ವಾಧಿಷ್ಠಾನ, ಮೂಲಾಧಾರ. ಹೀಗೆ 7 ಚಕ್ರಗಳು ಇರುತ್ತೆ. 7 ಚಕ್ರಗಳು 7 ಬಣ್ಣಗಳ ಕಾಮನ ಬಿಲ್ಲಿಗೆ ಬಣ್ಣಗಳು ಕೂಡ ಹೋಲ್ತವೆ. ಹಾಗಾಗಿ ಸಹಸ್ರಾರು ಚಕ್ರ ಬಂದು ನೀಲೆ ಬಣ್ಣ, ಆಜ್ಞಾ ಚಕ್ರ ಬಂದ್ಬಿಟ್ಟು ಕಡು ನೀಲಿ ಬಣ್ಣ, ವಿಶುದ್ಧ ಚಕ್ರ ಬಂದ್ಬಿಟ್ಟು ಆಕಾಶ ನೀಲಿ ಬಣ್ಣ, ಅನಾಹತ ಚಕ್ರ ಬಂದು ಹಸಿರು ಬಣ್ಣ, ಮಣಿಪುರ ಚಕ್ರ ಬಂದು ನಿಮಗೆ ಹಳದಿ ಬಣ್ಣ, ಸ್ವಾಧಿಷ್ಠಾನ ಚಕ್ರ ಬಂದು ನಿಮಗೆ ಕಿತ್ತಳೆ ಬಣ್ಣ, ಮೂಲಾಧಾರ ಚಕ್ರ ಬಂದು ನಿಮಗೆ ಕೆಂಪು ಬಣ್ಣ. ಹಾಗಾಗಿ ಈ 7 ಚಕ್ರಗಳು ಈ 7 ರೀತಿಯ ಬಣ್ಣಗಳಲ್ಲಿ ಇರುತ್ತದೆ. ಈ ಎಲ್ಲ ಒಂದು ಸಮಸ್ಯೆಗಳು ನಮ್ಮ ಚಕ್ರದ ಮೇಲೆ ಅವಲಂಬನೆ ಆಗಿರುತ್ತೆ. ಹಾಗಾಗಿ ನಾವು ಯಾವ ರೀತಿಯಲ್ಲಿ ನಮ್ಮ ಎಲ್ಲ ಚಕ್ರನೂ ಬ್ಯಾಲೆನ್ಸ್ ಮಾಡ್ತಾ ಬರ್ತೀವಿ, ಆವಾಗ ನಾವು ಎಲ್ಲ ಸಮಸ್ಯೆಯಿಂದನೂ ಕೂಡ ನಾವು ಹೊರಗೆ ಬರ್ತೀವಿ. ಹಾಗಾಗಿ ಯಾವ ರೀತಿಯಲ್ಲಿ ಚಕ್ರನ ಒಂದು ಬ್ಯಾಲೆನ್ಸ್ ಮಾಡ್ಕೊಬೋದು ಅಂದರೆ ನೋಡಿ, ರೇಖೆಯಿಂದ ಮಾಡ್ಕೊಬೋದು, ಧ್ಯಾನದಿಂದ ಮಾಡ್ಕೊಬೋದು. ನಂತರದಲ್ಲಿ ನೀವು ಪೀಸ್ ಮೈಂಡಿಂದ ಇರಬೇಕಾಗುತ್ತೆ ಪ್ರತಿನಿತ್ಯ. ಅಂದರೆ ಅದು ಕೂಡ ನಮ್ಮಲ್ಲೇ ಕಾರಣ ಇರುತ್ತೆ. ಏನು ಅಂದರೆ ನೆಗೆಟಿವ್ ಥಿಂಕ್ ಆಗಿರ್ಬೋದು, ಜಗಳ ಆಗಿರ್ಬೋದು, ಕೋಪ ಆಗಿರ್ಬೋದು, ಟೆನ್ಷನ್ ಆಗಿರ್ಬೋದು, ಇದನ್ನೆಲ್ಲ ನಾವು ಮಾಡ್ತಾ ನಮ್ಮ ಚಕ್ರಗಳು ಕೂಡ ಇಂಬ್ಯಾಲೆನ್ಸ್ ಆಗೋ ರೀತಿಯಲ್ಲಿ ಬರುತ್ತೆ. ಇಂಬ್ಯಾಲೆನ್ಸ್ ಅಂದಾಗ ನಾವು ಕಾಯಿಲೆ ರೂಪದಲ್ಲಿ ನಾವು ಸಮಸ್ಯೆಯನ್ನು ಕಾಣ್ಬೋದು, ಇಲ್ಲ ಆರ್ಥಿಕ ಸಮಸ್ಯೆ ರೀತಿಯಲ್ಲಿ ನಾವು ಸಮಸ್ಯೆಗಳನ್ನ ಕಾಣ್ಬೋದು. ಎಲ್ಲ ಸಮಸ್ಯೆಗಳು ಕೂಡ ನಮ್ಮ ಚಕ್ರದಿಂದನೇ ಕೂಡ ಸಮಸ್ಯೆ ಬರೋವಂಥದ್ದು ಆಗುತ್ತೆ. ಹಾಗಾಗಿ ನಾವು ಫಸ್ಟು ನಮ್ಮ ಚಕ್ರನ ಬ್ಯಾಲೆನ್ಸ್ ಮಾಡ್ತಾ ಬಂದಾಗ, ನಮ್ಮ ಚಕ್ರಗಳನ್ನ ಎಲ್ಲ ಚಕ್ರಗಳನ್ನೂ ಹೀಲ್ ಮಾಡ್ತಾ ಬಂದಾಗ ನಮ್ಮ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾನೇ ಹೋಗುತ್ತೆ ಅಂತಲೇ ಹೇಳ್ಬೋದು. ಉದಾಹರಣೆಗೆ, ಈ ಎಲ್ಲ ಪೂಜೆನೂ ಮಾಡ್ತೀವಿ, ಏನು ಮಾಡಿದ್ರೂ ಕೂಡ ದೇವರು ಫಲ ಕೊಡ್ತಾ ಇಲ್ಲ. ಯಾಕೆ? ಸಹಸ್ರಾರು ಚಕ್ರ ಬ್ಲ್ಯಾಕ್ ಆಗಿರುತ್ತೆ. ಹಾಗಾಗಿ ಸಹಸ್ರಾರು ಚಕ್ರ ಬ್ಲಾಕ್ ಆಗಿರೋದ್ರಿಂದ ನೀವು ಎಷ್ಟೇ ಪೂಜೆ ಮಾಡಿದ್ರು, ಪುನಸ್ಕಾರ ಮಾಡಿದ್ರು, ಯಾವುದೇ ದೇವರನ್ನು ಕೇಳ್ಕೊಂಡ್ರು ಕೂಡ ಅಲ್ಲಿ ನಮಗೆ ಒಂದು ಪಾಸಿಟಿವ್ ಆದ ರಿಸಲ್ಟು ಬರ್ತಾ ಇರಲ್ಲ. ಕಾರಣ ನಮ್ಮ ಸಹಸ್ರಾರು ಚಕ್ರ ಬ್ಲಾಕ್ ಆಗಿರುತ್ತೆ. ಹಾಗಾಗಿ ಸಹಸ್ರಾರು ಚಕ್ರನ ನಾವು ಎಷ್ಟು ಹೀಲ್ ಮಾಡಿಕೊಂಡು ಅದನ್ನು ಆಕ್ಟಿವ್ ಮಾಡ್ಕೊತೀವಲ್ಲ, ಆವಾಗ ನಾವು ದೇವ್ರ ಹತ್ರ ಏನು ಕೇಳಿದ್ರು ಕೂಡ, ನಾವು ಏನನ್ನೇ ಒಂದು ಪಾಸಿಟಿವ್ ಮೈಂಡಲ್ಲಿ ಕೇಳಿದ್ರು ಕೂಡ ಅದು ಮ್ಯಾನಿಫೆಸ್ಟೇಷನ್ ಆಗೋವಂಥದ್ದು ಇರುತ್ತೆ. ಹಾಗಾಗಿ ನಿಮ್ಗೇನಾದರೂ ರೇಖಿ ದೀಕ್ಷೆ ಬೇಕು ಅಂತಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಕೂಡ ರೇಖಿ ದೀಕ್ಷೆಯನ್ನು ಕೊಡ್ತೀವಿ. ರೇಖಿಯ ಬಗ್ಗೆ ನೀವಿನ್ನೂ ತಿಳ್ಕೊಬೇಕು ಅಂತ ಅಂದರೆ ಖಂಡಿತ ನನ್ನ ಹಿಂದಿನ ವಿಡಿಯೋಗಳಲ್ಲಿ, ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ನಾನು ರೇಖಿಯ ಬಗ್ಗೆ ಹಲವಾರು ರೀತಿಯ ವಿಡಿಯೋಗಳನ್ನು ಹಾಕಿದ್ದೀನಿ. ಮುಂದೆಗಳ ಬಗ್ಗೆ, ಚಕ್ರನ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು, ಯಾವ ಚಕ್ರ ಯಾವ್ಯಾವ ರೀತಿಯ ಸಮಸ್ಯೆಗಳನ್ನು ತರುತ್ತೆ, ಹೇಗೆ ಅದನ್ನು ಹೀಲ್ ಮಾಡಿಕೊಂಡು ನಾವು ಮುಂದೆ ಸಾಗೋದು ಅನ್ನೋದು ಖಂಡಿತವಾಗ್ಲೂ ನಿಮಗೆ ಕ್ಲಾರಿಟಿಯನ್ನು ನಾನು ಕೊಡ್ತೀನಿ. ಹಾಗಾಗಿ ನೀವು
ಇವಾಗ ರೇಖಿ ಬಗ್ಗೆ ತಿಳ್ಕೊಬೇಕು ಅಂದರೆ ಆದಷ್ಟು ನೀವು ರೇಖಿಯ ಬಗ್ಗೆ ತಿಳಿದುಕೊಳ್ಳಿ, ತುಂಬಾ ಒಳ್ಳೆಯದು ಅಂತ ಅನ್ಬೋದು. ಅದರಿಂದ ಹಲವಾರು ನಮ್ಮ ಲೈಫಲ್ಲಿರೋಂಥ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಬರುತ್ತೆ. ಹಾಗಾಗಿ ಅದ್ರ ಬಗ್ಗೆ ಫಸ್ಟು ಕ್ಲಾರಿಟಿಯನ್ನು ತಗೊಳ್ಳಿ. ನಂತರದಲ್ಲಿ ನೀವು ದೀಕ್ಷೆಯನ್ನು ಪಡೆದುಕೊಂಡ್ರೆ ನಿಮ್ಮ ಜೀವನದಲ್ಲಿ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.